ರಮೇಶ್ ಬಾಬು ಅವರೇ, ಯಾವ ಸ್ವರೂಪದಲ್ಲಿ ಕಾಂಗ್ರೆಸ್ನವರು ಹೊರಟಿದ್ದೀರಿ ಅನ್ನೋದ್ರ ಬಗ್ಗೆ ಈಗಾಗಲೇ ಚಲವಾದಿ ನಾರಾಯಣಸ್ವಾಮಿ ಅವರು ಒಂದು ಮಾತನ್ನು ಹೇಳಿದ್ರೆ, ನೀವು ನಿಮ್ಮ ಪಕ್ಷದ ವತಿಯಿಂದ ಮಾಡಬೇಕಾದಂಥ ಕೆಲಸವನ್ನು ಸರ್ಕಾರದ ದುಡ್ಡಲ್ಲಿ ಮಾಡೋದಕ್ಕೆ ಹೋಗ್ತೀರಿ, ಮೋಜು ಮಸ್ತಿ ಮಾಡುವಂತಹ ಕಾರ್ಯಕ್ರಮದ ಸ್ವರೂಪದಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ ಅಂತ ತಿಳ್ಕೊಂಡು. ಒಂದೊಂದು ಸಲ ಬಿ ಜೆ ಪಿಯವರು ಅನುಭವದ ಮಾತು ಹೇಳ್ತಾರೆ. ಅದಕ್ಕೆ ನಾನು ಬಿ ಜೆ ಪಿಯವರಿಗೆ ಅಭಿನಂದನೆ ಹೇಳ್ತೀನಿ. ಯಾಕೆಂದರೆ ಹಿಂದೆ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ, ಬೊಮ್ಮಾಯಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಸರ್ಕಾರ ಇದ್ದಾಗ ಏನೇನು ಮೋಜಿ ಮಸ್ತು ಮಾಡಿದ್ದಾರೆ, ಕೇಂದ್ರದಲ್ಲಿ ಮೋದಿರವರ ಸರ್ಕಾರ ಏನೇನು ಮೋಜಿ ಮಸ್ತು ಮಾಡ್ತಾಯಿದ್ದಾರೆ ಅದನ್ನ ಇಟ್ಕೊಂಡು ಅವರು ಅನುಭವದ ಮಾತುಗಳನ್ನ ಹೇಳ್ತಾರೆ. ಜನ ನೋಡ್ತಾ ಇದ್ದಾರೆ ಯಾರು ಮೋಜಿ ಮಸ್ತು ಮಾಡ್ತಾಯಿದ್ದಾರೆ ಅಂತೇಳಿ, ಅದನ್ನು ನಾವು ಸ್ವೀಕಾರ ಮಾಡಬೇಕಾಗತ್ತೆ. ಅನುಭವದ ಮಾತು ಹೇಳಿದಾಗ ನಾವು ಬೇಡ ಅಂತ ಹೇಳೋಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ಬಿ ಜೆ ಪಿಯವ್ರಿಗೆ ಒಳ್ಳೆಯದಾಗಲಿ. ಮೊದಲನೇದಾಗಿ ನನ್ನ ತೆರಿಗೆ ನನ್ನ ಹಕ್ಕು ವಿಶೇಷವಾದಂತಹ ಒಂದು ಕಾರ್ಯಕ್ರಮ. ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ, ಕರ್ನಾಟಕದ ಸ್ವಾಭಿಮಾನದ ಸರ್ಕಾರದ ಒಂದು ಪ್ರತಿಭಟನೆ. ಬಹುತೇಕ ನನಗನ್ಸುತ್ತೆ ಬಿ ಜೆ ಪಿಯವ್ರದ್ದು ಫೋಟೋ ಹಾಕಿದ್ದಾರೆ, ಅವ್ರು ನೋಡ್ಕೊಳ್ಳೋಕೆ ಬಂದಿಲ್ಲ. ಇವತ್ತಿನ ಎಲ್ಲ ಮುಖಪಟ್ಟಗಳಲ್ಲಿ ಬಂದಿರತಕ್ಕಂಥ ಜಾಹೀರಾತುಗಳಲ್ಲಿ ಎಲ್ಲ ಜೆ ಡಿ ಎಸ್ನವ್ರದ್ದು ಫೋಟೋ ಇದೆ, ಬಿ ಜೆ ಪಿಯವ್ರದ್ದು ಫೋಟೋ ಇದೆ, ಕಾಂಗ್ರೆಸ್ನವ್ರದ್ದು ಇದೆ, ಬೇರೆ ಬೇರೆ ಪಕ್ಷಗಳದ್ದು ಇದೆ. ಪಾಪ ಅವ್ರು ನೋಡ್ಕೊಳ್ಳೋಕೆ ಬರ್ತಾಯಿಲ್ಲ. ಸ್ವಲ್ಪ ಕನ್ನಡ ಇಟ್ಕೊಂಡು ನೋಡ್ಕೋಬೇಕು. ನಮ್ಮ ಸಮಾಜಮುಖಿ ಪತ್ರಿಕೆಯ ಚಂದ್ರಕಾಂತ್ ಒಡ್ಡೂರವರು ಒಂದು ಲೇಖನವನ್ನು ಬರೆದಿದ್ದಾರೆ ಇವತ್ತು. ಅಂದರೆ ಇವತ್ತಿನ ಜಾಹೀರಾತಿಗೆ ಸಂಬಂಧಪಟ್ಟಂತೆ ವಿಶೇಷವಾದಂಥ ಗಾಂಧಿ ಮಾರ್ಗದ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ದಿನಗಳ ನಂತರ ನಾವು ನೋಡ್ತಾ ಇದ್ದೇವೆ. ಒಂದು ರೀತಿ ಒಂದು ಸಂದೇಶವನ್ನು ಕೊಟ್ಟಿದೆ ಸರ್ಕಾರ ಅನ್ನೋ ರೀತಿಯಲ್ಲಿ ಒಂದು ಚಂದ್ರಕಾಂತ್ ಒಡ್ಡೂರವರು ಒಂದು ಲೇಖನ ಬರೆದಿದ್ದಾರೆ. ದಯಮಾಡಿ ಬಿ ಜೆ ಪಿಯವರು ಓದಬೇಕು ಅದನ್ನು. ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಪಕ್ಷಾತೀತವಾಗಿ ನಡೀತಾ ಇರ್ತಕ್ಕಂಥ ಈ ಪ್ರತಿಭಟನೆಗೆ ನಿಮ್ಮ ಸಹಕಾರ ಕೊಡಿ ಅಂತೇಳಿ ಭಾರತೀಯ ಜನತಾ ಪಕ್ಷದ, ಜೆ ಡಿ ಎಸ್ನ ಮತ್ತು ಇತರ ಪಕ್ಷದ ಎಲ್ಲ ಮುಖಂಡರಿಗೆ ಸ್ವಾಗತವನ್ನು ಕೊಟ್ಟಿದ್ದಾರೆ ಮತ್ತು ಪತ್ರವನ್ನು ಬರೆದಿದ್ದಾರೆ. ಯಾಕೆಂದರೆ ಇದು ರಾಜ್ಯ ಸರ್ಕಾರದ ಸ್ವಾಭಿಮಾನದ ಪ್ರಶ್ನೆ. ಏನು ಈ ಕರ್ನಾಟಕದಲ್ಲಿ 1999ರಿಂದ ನಿರಂತರವಾಗಿ ಕರ್ನಾಟಕದ ಜನ ಭಾರತೀಯ ಜನತಾ ಪಕ್ಷಕ್ಕೆ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನವನ್ನು ಕೊಟ್ಟಿದ್ದಾರೆ. ಅವರು ಇದರ ನೇತೃತ್ವವನ್ನು ವಹಿಸ್ಕೋಬೇಕಾಗಿತ್ತು. ದುರಂತ ಇದೆ. ನಮ್ಮ ಕರ್ನಾಟಕದಿಂದ ರಾಜ್ಯಸಭೆಗೆ ಹೋದಂಥ ಬಿ ಜೆ ಪಿ ಸಚಿವರು, ಹಣಕಾಸು ಸಚಿವರಿದ್ದಾರೆ. ಇಲ್ಲಿಂದ ಹೋದಂತಹ ಸನ್ಮಾನ್ಯ ಪ್ರಹ್ಲಾದ್ ಜೋಶಿರವರು ಒಂದು ಪ್ರಬಲ ಖಾತೆಯನ್ನು ಇಟ್ಕೊಂಡಿದ್ದಾರೆ. ಇತರೆ 4 ಜನ ಮಂತ್ರಿಗಳಿದ್ದಾರೆ. ರಾಜ್ಯದ ಅನ್ಯಾಯದ ಬಗ್ಗೆ, ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ತೆರಿಗೆಯ ವಂಚನೆಯ ಬಗ್ಗೆ ಇದುವರೆಗೂ ಎಲ್ಲೂ ಸಹ ಮಾತಾಡ್ದಲೆ ಚುನಾವಣಾ ಸಮಯದಲ್ಲಿ ಬಂದು ಪ್ರಹ್ಲಾದ್ ಜೋಶಿರವರು ಹುಬ್ಳಿ ಧಾರವಾಡದಲ್ಲಿ ಮಾತಾಡೋದು, ಅಲ್ಲಿ ಪಾಪ ನಿರ್ಮಲಾ ಸೀತಾರಾಮನ್ರವರು, ನಮಗೆ ಗೌರವ ಇದೆ, ಒಬ್ಬ ಮಹಿಳೆ ಇದ್ದಾರೆ, ಅವರು ನಮ್ಮ ರಾಜ್ಯದಿಂದ ಆಯ್ಕೆಯಾದಂಥವ್ರು ಇದ್ದಾರೆ. ಕರ್ನಾಟಕದ ಹಕ್ಕುಗಳನ್ನ ತಿರಸ್ಕಾರ ಮಾಡುವಂಥ ಹೇಳಿಕೆ ಕೊಡುವಂಥದ್ದು. ಮತ್ತು ಇನ್ನು ನಾರಾಯಣಸ್ವಾಮಿರವರು ಇರ್ಬೋದು, ಚಿತ್ರದುರ್ಗದ ಎಂ ಪಿ ಮತ್ತು ಸಚಿವರು, ಕುಮಾರ್ ಅವರು ಇರ್ಬೋದು, ಶೋಭಾ ಕರಂದ್ಲಾಜೆರವರು ಇರ್ಬೋದು, ಪಾಪ ಅವ್ರಿಗೆ ಮೋದಿ ಹೊಗಳೋದು ಬಿಟ್ಟರೆ ಇನ್ನೇನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಇವತ್ತಿನವರೆಗೂ ಅವ್ರವ್ರ ಇಲಾಖೆಗೆ ಸಂಬಂಧಪಟ್ಟಂತೆ ಎಷ್ಟು ಅನುದಾನ ಕೊಟ್ಟಿದ್ದೀವಿ ಅಂತೇಳಿ ಬಂದು ಒಂದು ಪತ್ರಿಕಾಗೋಷ್ಠಿ ಮಾಡಿಬಿಟ್ಟು ಅವ್ರು ಸಚಿವರಾದಾಗಲಿಂದ ಅವ್ರ ಇಲಾಖೆ, ಅವ್ರ ಖಾತೆಯಲ್ಲಿ ಎಷ್ಟು ಸರ್ಕಾರಕ್ಕೆ ಕರ್ನಾಟಕಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ರೆ ಅಷ್ಟರ ಮಟ್ಟಿಗೆ ಈ ರಾಜ್ಯದ ಜನಕ್ಕೆ ಖುಷಿ ಬರುತ್ತೆ. ನಾವು ಭಾಳ ಸ್ಪಷ್ಟವಾಗಿದ್ದೇವೆ. ನನ್ನ ತೆರಿಗೆ ನನ್ನ ಹಕ್ಕು ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ. ಇದು ಕರ್ನಾಟಕದ ಜನರ ಸ್ವಾಭಿಮಾನದ ಪ್ರಶ್ನೆ. ರಾಜ್ಯಕ್ಕೆ ಆದಂಥ ಅನ್ಯಾಯವನ್ನು, ಗಾಂಧಿ ಮಾರ್ಗದ ಬಗ್ಗೆ ಹೇಳಿದ್ರಿ, ಗಾಂಧೀಜಿಯವರ ಫೋಟೋವನ್ನು ಬಳಕೆ ಮಾಡ್ಕೊಂಡಿದ್ರಿ, ಆ ಮೂಲಕವಾಗಿ ದಂಡಿ ಯಾತ್ರೆ ಹೋಲುವ ಸ್ವರೂಪದಲ್ಲಿ ದೆಹಲಿ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೀರಿ. ಆ ರೀತಿಯಾಗಿ ಫೋಟೋಗಳನ್ನು ತೋರಿಸ್ತಾ ಇದ್ದೀರಿ. ಆದರೆ ಕೇಂದ್ರ ಸರ್ಕಾರದಿಂದ ಅನುದಾನವನ್ನು ತರೋದಕ್ಕಾಗಿ ಪ್ರತಿಭಟನೆಯೇ ಅನಿವಾರ್ಯನಾ? ಒಂದು ಕನ್ನಡದ ಒಂದು ಗಾದೆ ಮಾತಿದೆ, ಮನುಷ್ಯನಿಗೆ ಬಗ್ಗು ಅಂದರೆ ಎಲ್ಲರಿಗೂ ಬಗ್ತಾನೆ, ನೆಲ ಮುಟ್ಟೋರ್ಗೂ ಬಗ್ತಾನೆ. ಆಮೇಲೆ ಇದು ಇವತ್ತಾಗಿರ್ತಕ್ಕಂಥ ಪರಿಸ್ಥಿತಿ. ಇವತ್ತು ನಾವು ಅಂದರೆ ಕರ್ನಾಟಕದ ಸರ್ಕಾರ ಈ ಪ್ರತಿಭಟನೆಗೆ ಇಳಿಬೇಕಾದ್ರೆ ಎಲ್ಲ ಹಂತಗಳನ್ನ ದಾಟಿ ಬಂದಿರತಕ್ಕಂಥ ಪರಿಸ್ಥಿತಿ. ಕರ್ನಾಟಕದಲ್ಲಿ ನಿರಂತರವಾಗಿ 4ರಿಂದ 4.25 ಲಕ್ಷ GST ಸಂಗ್ರಹ ಆಗುತ್ತೆ. ಇನ್ ಟರ್ನ್ ರಾಜ್ಯಕ್ಕೆ ಎಷ್ಟು ಕೊಡ್ತಾ ಇದ್ದೀರಾ? ಕರ್ನಾಟಕದಲ್ಲಿ ಅನಾವೃಷ್ಟಿಯಾದಾಗ, ಅತಿವೃಷ್ಟಿಯಾದಾಗ ಕರ್ನಾಟಕಕ್ಕೆ ನೀವು ಕೇಂದ್ರದಿಂದ ಎಷ್ಟು ಕೊಟ್ಟಿದ್ದೀರಾ? ಇತರ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ಅದು ದಕ್ಷಿಣ ರಾಜ್ಯಗಳಿರ್ಬೋದು, ಉತ್ತರ ರಾಜ್ಯಗಳಿರ್ಬೋದು, ಬೇರೆ ರಾಜ್ಯಗಳಿರ್ಬೋದು, ಯಾವುದೇ ರಾಜ್ಯ ಆದರೂ ಕೊಡಬೇಕು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಪ್ರೊಪೋಸಿಷನ್ ಎಷ್ಟು, ನೀವು ಎಷ್ಟು ಶೇಕಡಾವಾರು ಪ್ರಮಾಣದಲ್ಲಿ ಕೊಟ್ಟಿದ್ದೀರಾ? ನಾವು ಇಲ್ಲಾಗಿರ್ತಕ್ಕಂಥ ನಷ್ಟ ಅರ್ಜಿ ಕೊಟ್ಟು ಬಂದು ಸರ್ವೆ ಮಾಡ್ಕೊಂಡು ಹೋದರೂ ಸಹ 6 ತಿಂಗಳಾದರೂ ಹಣ ಬಿಡುಗಡೆ ಮಾಡಲ್ಲ ಅಂದರೆ ಯಾರು ಕೇಳಬೇಕು? ಓಕೆ ರಮೇಶ್ ಬಾಬು ಅವರೇ, ಮಾತಾಡ್ತೀನಿ. ಚರ್ಚೆ ನಾವು ಮುಂದುವರಿಸೋಣ. ಯಾವ ಸ್ವರೂಪದಲ್ಲಿ ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತಗೊಳ್ಳದೆ ದಕ್ಷಿಣದ ಇತರೆ ರಾಜ್ಯಗಳು ಕೂಡ ಕೇಂದ್ರದಲ್ಲಿ ದೆಹಲಿಗೆ ಹೋಗಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು ಮತ್ತು ಇದಕ್ಕೆ ಮುಂಚೂಣಿಯಲ್ಲಿ ನಿಂತಿರುವಂಥದ್ದು ಕರ್ನಾಟಕ ಸರ್ಕಾರ. ಹಾಗಾದರೆ ಡಿ ಕೆ ಸುರೇಶ್ ಅವರ ಹೇಳಿಕೆಯ ನಂತರ ಇವೆಲ್ಲವೂ ಕೂಡ ಶುರು ಆಯಿತಾ?
ಅಥವಾ ಅದಕ್ಕಿಂತ ಮುಂಚಿತವಾಗಿಯೇ ಇದು ಯೋಜಿತವಾಗಿರುವಂತಹ ಒಂದು ಕಾರ್ಯಕ್ರಮ ಆಗಿತ್ತಾ ಪ್ರತಿಭಟನೆಯ ಮಾರ್ಗವನ್ನು ಅನುಸರಿಸುವಂಥದ್ದು? ಹಾಗೆಯೇ ಲೋಕಸಭೆ ಚುನಾವಣೆ ಹತ್ತಿರ ಬಂದಾಗ ಇಷ್ಟೊಂದು ಸ್ವರೂಪದ ಹೋರಾಟಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆಯಾ ಅನ್ನುವಂತಹ ವಿಚಾರ ಕೂಡ ಇದ್ದೇ ಇದೆ ರಾಜ್ಯ ಸರ್ಕಾರದ ಹೆಸರಿನಲ್ಲಿ ಅನ್ನುವಂಥದ್ದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.